ಎಪಿಎಂಸಿ ಅನಧಿಕೃತ ಅಂಗಡಿಗಳ ವಿರುದ್ಧ ಪಾದಯಾತ್ರೆ, ರಾಜ್ಯ ಸರ್ಕಾರದ ವಿರುದ್ಧ ದಲಿತ ಸಂಘಟನೆಗಳ ಕಿಡಿ. ಬೃಹತ್ ಹೋರಾಟದ ಎಚ್ಚರಿಕೆ. ಕಲಬುರಗಿ ಬಿಜಾಪುರ ಮಾರ್ಗದಲ್ಲಿ ಪಾದಯಾತ್ರೆ ಆರಂಭ. ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಜಾಗೃತಿ ಸಮಿತಿ, ಕೃಷಿ ಉತ್ಪನ್ನ ಮಾರುಕಟ್ಟೆ ಉಳಿಸಿ ಬೆಳೆಸಿ ಹೋರಾಟ ಸಮಿತಿ ಹಾಗೂ ವಿವಿಧ ಸಂಘಟನೆಗಳ ಒಕ್ಕೂಟದ ನೇತೃತ್ವದಲ್ಲಿ ಎಪಿಎಂಸಿ ವ್ಯಾಪ್ತಿಯ ಅನಧಿಕೃತ ಅಂಗಡಿಗಳ ತೆರವುಗಾಗಿ ಹಾಗೂ ಕಲಬುರಗಿಯ ಉಸ್ತುವಾರಿ ಸಚಿವರ ಬದಲಾವಣೆ ಸೇರಿದಂತೆ ಇತರ ರಾಜಕೀಯ ಮತ್ತು ಆಡಳಿತಾತ್ಮಕ ಬೇಡಿಕೆಗಳನ್ನು ಮುಂದಿಟ್ಟು ಇಂದು ಕಲಬುರಗಿಯಿಂದ ಬಿಜಾಪುರದವರೆಗೆ ಪಾದಯಾತ್ರೆ ಪ್ರಾರಂಭವಾಗಿದೆ. ಈ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ದಲಿತ ಸೇನೆಯ ರಾಜ್ಯಾಧ್ಯಕ್ಷ ಹನುಮಂತ ಯಳಸಂಗಿ, ಎಪಿಎಂಸಿ ಸೆಕ್ರೆಟರಿಗಳ ಸಹಕಾರದಿಂದ ಮತ್ತು ರಾಜಕೀಯ ಎಂಎಲ್ಎಗಳ ಮೌನ ಸಮರ್ಥನೆಯಿಂದ ಅನಧಿಕೃತ ಅಂಗಡಿಗಳು ತೆರೆಯಲಾಗಿವೆ. ಪ್ರತಿಯೊಂದು ಅಂಗಡಿಯಿಂದ 5,000 ಚಂದವಾಗಿ ಸಂಗ್ರಹಿಸಿ ಅದನ್ನ ಕೆಲ ಸಚಿವರು ಹಾಗೂ ಶಾಸಕರಿಗೆ ತಿಂಗಳಿಗೆ 15 ಲಕ್ಷದಷ್ಟು ಹಂಚಿಕೆ ಮಾಡಲಾಗುತ್ತಿದೆ ಎಂದು ಗಂಭೀರ ಆರೋಪ ಹೊರಿಸಿದರು. ಈ ಅಂಗಡಿಗಳ ಮಾಲೀಕರು ಸ್ಥಳೀಯರು ಅಲ್ಲ, ರಾಜಸ್ಥಾನಿ, ಗುಜರಾತಿ, ಬಿಹಾರಿ ಮೂಲದವರೇ ಇವುಗಳನ್ನ ನಡೆಸುತ್ತಿದ್ದಾರೆ. ಕೃಷಿ ಉಪಕರಣ ಇಡಲು ಅನುಮತಿ ಇರುವ ಅಂಗಡಿಯಲ್ಲಿ ಇಲ್ಲಿ ಸಾರಾಯಿ, ಗಾಂಜಾ ಇತ್ಯಾದಿಗಳನ್ನ ಸಂಗ್ರಹಿಸುತ್ತಿದ್ದಾರೆ. ಇದಕ್ಕೆ ಜಿಲ್ಲಾಧಿಕಾರಿಗಳಿಗೂ ಎಪಿಎಂಸಿ ಅಧಿಕಾರಿಗಳಿಗೂ ಅರಿವು ಇದ್ದರೂ ಕ್ರಮವಿಲ್ಲ. ಇದು ಸರಳ ಲಾಂಘನೆ ಅಲ್ಲ, ಇದು ರಾಜಕೀಯ ಬೆಂಬಲಿತ ಹಗರಣ ಎಂದು ಯಳಸಂಗಿ ಆರೋಪಿಸಿದ್ರು. ಪ್ರಿಯಾಂಕಾ ಖರ್ಗೆ ಮೇಲೆಯೂ ಗಂಭೀರ ಆರೋಪ. ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕಾ ಖರ್ಗೆ ಅವರಿಗೆ ಈ ಬಗ್ಗೆ ಮನವಿ ಸಲ್ಲಿಸಿದ್ದೇವೆ. ಅವರ ಮನೆಯಲ್ಲಿ ಮನವಿ ನೀಡಿದ್ರೂ ಯಾವುದೇ ಸ್ಪಂದನೆ ಇಲ್ಲ. ಅವರು ಈ ಅಂಗಡಿಗಳ ತೆರವಿಗೆ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ. ಇದರಿಂದಲೇ ಕಾಂಗ್ರೆಸ್ ಸರ್ಕಾರದ ಭದ್ರತೆ ಮತ್ತು ನಿಷ್ಠೆ ಪ್ರಶ್ನೆಯಾಗಿದೆ ಎಂದರು. ಈ ಗಂಜಿನಲ್ಲಿ ಕೆಲಸ ಮಾಡಕತ್ತದಲ್ಲ, ಕೃಷಿ ಉತ್ಪನ್ನ ಮಾರುಕಟ್ಟೆಗಾಗಿ 63 ಎಕರೆ ಜಮೀನು, ಅದರೊಳಗೆ 63 ಎಕರೆ ಜಮೀನು ಸುಮಾರು 465 ಗೋಡೌನ್ಸ್ಗಳು ಅಥವಾ ಶಾಪ್ಗಳು ಕೊಟ್ಟದಲ್ಲಿ ಆ ಗೋಡೌನ್ ಮತ್ತು ಶಾಪ್ಗಳು ಯಾರ ಹೆಸರು ಅಲರ್ಟ್ ಆಗಿರ್ತದ, ಆ ಅಲರ್ಟ್ ಆದಂತ ವ್ಯಕ್ತಿಗಳು ಕೃಷಿ ಉತ್ಪನ್ನಕ್ಕೆ ಸಂಬಂಧಪಟ್ಟಂತೆ ಮಾರಾಟ ವಹಿವಾಟು ಮಾಡ್ಬೇಕಂತ ರೂಲ್ಸ್ ಕಂಡೀಷನ್ ಮೇಲೆ ಲೈಸೆನ್ಸ್ ಕೊಟ್ಟದಲ್ಲಿ 465 ಗೋದಾಮ್ಗಳಲ್ಲಿ. ಈ 465 ಗೋದಾಮ್ಗಳು ಏನು ಅಲರ್ಟ್ ಮಾಡ್ಕೊಂಡಿರೋ ಜನಗಳಲ್ಲಿ ಅವ್ರೇನಪ್ಪ ಅಂದ್ರ ಆ ಗೋದಾಮ್ಗಳು ಸಣ್ಣ ಅಂಗಡಿ ಮಾಡ್ಕೊಂಡು ಅವ್ರೇನಪ್ಪ ಅಂದ್ರ ಲಕ್ಷಾಂತರ ರೂಪಾಯಿಗೆ ಬೇರೆಯವ್ರಿಗೆ ಅನಧಿಕೃತ ವ್ಯಕ್ತಿಗಳಿಗೆ ಬಾಡಿಗೆ ಕೊಟ್ಟದು. ಆ ಸುಮಾರು 103 ಏನು ಅಂಗಡಿಗಳದವ, 103 ಗೋದಾಮ್ಗಳದವ, ಇವು ಇಲ್ಲಿಗಲ್ ಅವ ಅಂತೇಳಿ ಹಿಂದಿನ ಸೆಕ್ರೆಟರಿ ಎಪಿಎಂಸಿ ಕಾರ್ಯದರ್ಶಿಗಳು ಸರ್ಕಾರಕ್ಕೆ ವರದಿ ಸಲ್ಲಿಸೋದ್ರ ಜೊತೆಗೆ ಸುಮಾರು 3 ನೋಟಿಸ್ ಕೊಟ್ಟಿದ್ದಾರೆ. 1 ನೋಟಿಸ್, 2nd ನೋಟಿಸ್ ಅಂಡ್ ಫೈನಲ್ ನೋಟಿಸ್ ಅಂತೇಳಿ. ಈ ಫೈನಲ್ ನೋಟಿಸ್ ಕೊಟ್ಟು ಅಂಗಡಿ ತೆರವುಗೊಳಿಸ್ಬೇಕಂತ ಹೇಳಿ ಸೆಕ್ರೆಟರಿ ಕೆಲಸ ಮಾಡೋ ಟೈಮ್ನಾಗ ಇಲ್ಲಿದ್ದಂತ ಗುಲ್ಬರ್ಗ ಕೆಲವು ರಾಜಕೀಯ ವ್ಯಕ್ತಿಗಳು, ರಾಜಕೀಯ ಲೀಡರ್ಗಳು, ರಾಜಕೀಯ MLAಗಳು ಇವರೆಲ್ಲ ಏನಪ್ಪಾ ಅಂದ್ರ ಆ ಸೆಕ್ರೆಟರಿ ಒತ್ತಡ ಹೇರಿಸಿ ಯಾವುದೇ ಕಾರಣಕ್ಕೂ ನೋಟಿಸ್ ಪ್ರಕಾರ ಈ ಅಂಗಡಿಗಳು ತೆರವುಗೊಳಿಸಬಾರ್ದು ಅಂತೇಳಿ ಒತ್ತಡ ಹೇರಿದ್ರಿಂದ ಇವತ್ತು ಆ ಸೆಕ್ರೆಟರಿ ಈ ಎಪಿಎಂಸಿ ಬಿಟ್ಟು ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗುದು. ಇಲ್ಲಿ ಎಪಿಎಂಸಿ ಸೆಕ್ರೆಟರಿ ಇಲ್ಲ, 103 ಜನಗಳನ್ನ ಅಂಗಡಿ ಕೊಟ್ಟಿದ್ರೆ ಅಂಗಡಿ ತೆರವು ಮಾಡೋ ಕೆಪಾಸಿಟಿ ಇಲ್ಲ. ಈ 103 ಅಂಗಡಿಯವರಿಗೆ ಪ್ರತಿ ಅಂಗಡಿಯವರು 5,000 ರೂಪಾಯಿ ಈ ಸರ್ಕಾರದವ್ರು ಏನ್ ಸರ್ಕಾರ ಆಳಕತ್ತಾರಲ್ಲ ಕಾಂಗ್ರೆಸ್ ಸರ್ಕಾರದವ್ರಿಗೆ, ಇಲ್ಲಿನ ಮಂತ್ರಿಗಳಿಗೆ, ಇಲ್ಲಿನ MLAಗಳಿಗೆ 5,000 ರೂಪಾಯಿ ಅಂದ್ರೆ ಕನಿಷ್ಠ ತಿಂಗಳಿಗೆ 15,000 ರೂಪಾಯಿ ಜಮಾ ಮಾಡಿ 15 ಲಕ್ಷ ರೂಪಾಯಿ ಜಮಾ ಮಾಡಿ ಈ ಏನಪ್ಪಾ ಅಂದ್ರೆ ಇಲ್ಲಿಗೆಲ್ಲದಂತ ಜನಗಳು, ಅದು ಸ್ಪೆಷಲಿ ರಾಜಸ್ಥಾನಿಗಳು, ಅದು ಸ್ಪೆಷಲಿ ಗುಜರಾತಿಗಳು ಇಲ್ಲಿ ಕಬ್ಜಾ ಮಾಡ್ಕೊಂಡು. ಬೃಹತ್ ಹೋರಾಟಕ್ಕೆ ಎಚ್ಚರಿಕೆ. ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ದ ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಜಾಗೃತಿ ಸಮಿತಿಯ ಅಧ್ಯಕ್ಷ MS ಪಾಟೀಲ್ ನರಿಬೋಳ ಮಾತನಾಡುತ್ತಾ, ಕಲಬುರಗಿಯಲ್ಲಿ ಎಪಿಎಂಸಿ ವ್ಯಾಪ್ತಿಯಲ್ಲಿನ ಅನಧಿಕೃತ ಅಂಗಡಿಗಳನ್ನು ತೆರವುಗೊಳಿಸಲು ಕಾಂಗ್ರೆಸ್ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ. ಆದ್ದರಿಂದ ನಾವು ಬಿಜಾಪುರದಲ್ಲಿ ಇರುವ ಎಪಿಎಂಸಿ ಸಚಿವ ಶಿವಾನಂದ ಪಾಟೀಲ್ ಅವರ ಮನೆಗೆ ಪಾದಯಾತ್ರೆ ಕೈಗೊಂಡಿದ್ದೇವೆ. ಇಂದಿನ ಪಾದಯಾತ್ರೆಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಮತ್ತು ಮಹಾತ್ಮ ಬಸವೇಶ್ವರರ ಪ್ರತಿಮೆಗಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಈ ಹೋರಾಟ ಆರಂಭಿಸುತ್ತಿದ್ದೇವೆ. ಬಿಜಾಪುರದಲ್ಲಿ ಸಚಿವರ ಮನೆಯಲ್ಲಿ ಮನವಿ ಸಲ್ಲಿಸಲಾಗುತ್ತದೆ. ಸರ್ಕಾರ ಸ್ಪಂದಿಸದಿದ್ದರೆ ಮುಂದಿನ ದಿನಗಳಲ್ಲಿ ಬೃಹತ್ ಹೋರಾಟ ರೂಪಿಸಲಾಗುವುದು ಎಂಬ ಎಚ್ಚರಿಕೆಯನ್ನ ಪಾಟೀಲರು ನೀಡಿದರು. ಗೆಲ್ಲುವವರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಬೇಕೇ ಬೇಕು, ನ್ಯಾಯ ಬೇಕು. ಅಣ್ಣ ಸೈಡ್ ಅಣ್ಣ.
ಅನಧಿಕೃತ ಅಂಗಡಿಗಳು ತೆರವುಗೊಳಿಸಲೇಬೇಕು. ಉತ್ಪನ್ನ ಮಾರುಕಟ್ಟೆಯಲ್ಲಿ ಅನಧಿಕೃತ ಅಂಗಡಿಗಳು ತೆರವುಗೊಳಿಸಲೇಬೇಕು. ಬೇಕೇ ಬೇಕು. ನ್ಯಾಯ ಬೇಕು. ಬೇಕೇ ಬೇಕು. ನ್ಯಾಯ ಬೇಕು. ಎಲ್ಲಿವರೆಗೆ ಹೋರಾಟ? ಏತಕ್ಕಾಗಿ ಹೋರಾಟ? ನ್ಯಾಯಕ್ಕಾಗಿ ಹೋರಾಟ. बोलो बुद्ध भीम भगवान की जय. बोलो बुद्ध भीम भगवान की जय. ಅದರ ವಿರೋಧವಾಗಿ ಒಕ್ಕಲ್ತನ ಹೊಲದಲ್ಲಿ ಬೆಳೆದಿರ್ತಕ್ಕಂಥ ಮಾಲನ್ನ ಅಷ್ಟೇ ಬೆಳೆದದನ್ನ ಮಾರಾಟ ಮಾಡ್ಬೇಕಂತ ಕಾಯ್ದೆ ಹೇಳಿದ್ರೆ ಅದೆಲ್ಲವನ್ನು ಹೊರತುಪಡಿಸಿ ಇವತ್ತು ದಿವಸ ನಿವೇಶನ ಏನ್ ತಗೊಂಡಾರ ಅಡುತಿ ಮಾಡ್ತೀವಿ ಅಂತೇಳಿ ಅವರು ದೊಡ್ಡ ದೊಡ್ಡ ಶ್ರೀಮಂತರು ದುಡ್ಡಿನ ಆಸೆಗೆ ಸಣ್ಣ ಸಣ್ಣ ಸೆಟ್ಗಳನ್ನು ಮಾಡಿ ಕಿರಾಣಿಗೆ, ಕೊರಿಯರ್ಕ, ಟ್ರಾನ್ಸ್ಫರ್ಕ, ಗಾಂಜಾ ಮಾರಾಟಕ್ಕ, ಅಕ್ಕಿ ಮಾರಾಟ ಇವು ದುಕಾನ ಕೊಟ್ಟರೆ ಇದು ಖಂಡನೆ ಆಗಿರ್ತಕ್ಕಂಥದ್ದು ಕಾಯ್ದೆ ಉಲ್ಲಂಘನೆ ಇದೆ. ಆದ್ರೆ ಇವತ್ತಿನ ದಿವಸ ಅದ್ರ ಖಾಲಿ ಮಾಡ್ಬೇಕಂತೇಳಿ ನಾವು ಸುಮಾರು 9 ತಿಂಗಳಿಂದ ನಿರಂತರ ಹೋರಾಟ ಮಾಡಿದ್ದೀವಿ. ಅದ್ರ ಜೊತೆಗೆ APMC 47 ದಿನಗಳಿಂದ ನಾವು ಧರಣಿ ಕುಂತರೂ ಕೂಡ ಜಿಲ್ಲಾಧಿಕಾರಿಗಳು ಅದು APMC ನಮಗೆ ಸಂಬಂಧ ಇಲ್ಲ ಅಂತಕ್ಕಂಥ ಬೇಜವಾಬ್ದಾರಿ ಹೇಳಿಕೆಯನ್ನು ಖಂಡಿಸ್ತೀವಿ. ಅದ್ರ ಜೊತೆಗೆ ಉಸ್ತುವಾರಿ ಸಚಿವರು ಅದ್ರ ಬಗ್ಗೆ ನಿರ್ಲಕ್ಷ್ಯ ವಹಿಸ್ತಾರೆ, ಅದಕ್ಕಾಗಿ ಅದನ್ನು ಖಂಡಿಸ್ತೀವಿ. ಹೀಗಾಗಿ ಇವತ್ತಿನ ದಿವಸ ಪಾದಯಾತ್ರೆ ಪ್ರಮುಖ ಉದ್ದೇಶ ಅಂತಂದ್ರೆ ಕಲಬುರಗಿಯ ಉಸ್ತುವಾರಿ ಸಚಿವರು ಬದಲಾವಣೆ ಮಾಡ್ಬೇಕು, ರಾಜ್ಯ ಸರ್ಕಾರ ಮತ್ತೊಬ್ಬರಿಗೆ ಅವಕಾಶ ಕೊಡ್ಬೇಕಿಲ್ಲಿ. ಅದ್ರ ಜೊತೆಗೆ APMC ಸಚಿವರ ಮನೆ ಮುತ್ತಿಗಾಗಿ ಅವ್ರು ರಾಜೀನಾಮೆಗೆ ಆಗ್ರಹ ಮಾಡ್ತಾ ಇದೀವಿ. ಅದ್ರ ಜೊತೆಗೆ APMC ನಿರ್ದೇಶಕರನ್ನ ಕಲಬುರಗಿ ಜಿಲ್ಲಾಧಿಕಾರಿಗಳನ್ನ ಕೂಡಲೇ ವಜಾ ಮಾಡ್ಬೇಕು, ಇಲ್ಲ ಅವರನ್ನು ವರ್ಗಾವಣೆ ಮಾಡ್ಬೇಕು. ಆ ಒಂದು 4 ಉದ್ದೇಶ ಇಟ್ಕೊಂಡು ನಾವು ಪಾದಯಾತ್ರೆ ಮಾಡ್ತಾ ಇದೀವಿ. ಒಂದ್ ವೇಳೆ ಪಾದಯಾತ್ರೆ ಮಾಡಿದ್ರು ಎಲ್ಲ ಮಾಡಿದ್ರು ಬಗ್ಲಿಲ್ಲ ಅಂತ ನೀವೇನ್ ಕೇಳಿದ್ರಿ, ಸರ್ಕಾರ ಬಗ್ಲಿಲ್ಲ. ಸರ್ಕಾರ ಮಾಡತಕ್ಕಂಥ ಕೆಲಸ ನಾವೇನ್ ಎಲ್ಲಾ ವಿವಿಧ ಸಂಘಟನೆ ಸೈನಿಕರೇ ಕೈಯಾಗಿ ಬೇಡಿ ಕೇಳ್ಕೊಂಡು ದುಕಾನ ಖಾಲಿ ಮಾಡಿಸ್ತಕ್ಕಂಥ ಶಕ್ತಿ ನಮ್ಮಲ್ಲಿ ಅದ, ಅದು ಮಾಡಿಸೇ ತೀರ್ತೀವಿ. ಕಾಂಗ್ರೆಸ್ ಸರ್ಕಾರಕ್ಕೆ ನಾಚಿಕೆ ಬರಬೇಕಾದಂತ ಕೆಲಸ ನಾವು ಮಾಡ್ತೀವಿ. ಪದಾಧಿಕಾರಿಗಳ ಬೃಹತ್ ಹಾಜರಾತಿ. ಈ ಪಾದಯಾತ್ರೆಯಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಉಳಿಸಿ ಬೆಳೆಸಿ ಹೋರಾಟ ಸಮಿತಿಯ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು, ಸಾಮಾಜಿಕ ಹೋರಾಟಗಾರರು, ದಲಿತ ಮುಖಂಡರು ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು.